Hello everyone, welcome back to Success Coaching Academy. This is Chetan. PGCT, MBA, MCA ಸಂಬಂಧಪಟ್ಟಂತೆ ಪ್ರತಿ ದಿವಸ ಎರಡು ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಸಹ ಎರಡು ಕ್ವಶನ್ಗಳನ್ನ ತಗೊಂಡಿದ್ದೀನಿ ವಿತ್ ಶಾರ್ಟ್ ಟ್ರಿಕ್ಸ್. ಸೊ ಅದರಲ್ಲಿ ಮೊದಲನೇ ಕ್ವಶನ್ಸ್ ನ ನೋಡಿ. 51 ಪ್ಲಸ್ 52 ಪ್ಲಸ್ 53 ಸೊ ಆನ್ ಅಪ್ ಟು 100 ಇಸ್ ಈಕ್ವಲ್ಸ್ ಟು ಅಂತ ಕೇಳಿದ್ದಾರೆ. ಇದನ್ನ ಜನರಲಿ ನಾವು ಹೇಗೆ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಸಮ್ ಆಫ್ ಎನ್ ಟರ್ಮ್ಸ್ ಗೆ ನಮ್ಗೆ ಒಂದು ಫಾರ್ಮುಲಾ ಇದೆ ಪ್ರೋಗ್ರೆಷನ್ ಅಲ್ಲಿ. ಎಸ್ ಎನ್ ಇಸ್ ಈಕ್ವಲ್ಸ್ ಟು n/2 ಇಂಟು ಎ ಪ್ಲಸ್ ಎಲ್. ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಗೊತ್ತಿದ್ರೆ ಈ ಫಾರ್ಮುಲಾ ಹಾಕಿ ಸಾಲ್ವ್ ಮಾಡಬಹುದು. ಈ 51 ಇಂದ 100 ವರೆಗೂ ಎಷ್ಟು ಟರ್ಮ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಟಿ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹಾಕ್ಬಹುದು. ಸೊ ದಿಸ್ ಇಸ್ ದ ಟ್ರೆಡಿಷನಲ್ ಅಪ್ರೋಚ್. ಸೊ ಈ ರೀತಿ ಸಾಲ್ವ್ ಮಾಡಬಹುದು. ಇದ್ ಬಿಟ್ಟು ಶಾರ್ಟ್ ಟ್ರಿಕ್ಸ್ ಸಹ ಸಾಲ್ವ್ ಮಾಡಬಹುದು. ಶಾರ್ಟ್ ಟ್ರಿಕ್ಸ್ ಅಲ್ಲಿ ಅನಲೈಸ್ ಮಾಡೋಣ ನೋಡಿ. ಸೊ ಇದೆಲ್ಲ ನಂಬರ್ಸ್ ಕಂಟಿನ್ಯೂಸ್ ಇದೆ. 51 ಇಂದ 52, 53 ಅಪ್ ಟು 100 ಅಂತ ಹೇಳಿದ್ರೆ ಕಂಟಿನ್ಯೂಸ್ ಇದೆ. ಇಲ್ಲಿ 100 ಇದೆ ಅಂದ್ರೆ ಲಾಸ್ಟ್ ಬಟ್ ಒನ್ ಏನಿರುತ್ತೆ, 99 ಇರುತ್ತೆ. ಅದ್ರ ಬಿಫೋರ್ ಏನಿರುತ್ತೆ, 98 ಇರುತ್ತೆ. ಸೊ ಈ ನಂಬರ್ಸ್ ಎಲ್ಲ ಕಂಟಿನ್ಯೂಸ್ ಇರೋದ್ರಿಂದ ಶಾರ್ಟ್ ಟ್ರಿಕ್ಸ್ ಅಲ್ಲಿ ಅನಲೈಸ್ ಮಾಡಬಹುದು ನೋಡಿ. ಫಸ್ಟ್ ನಂಬರ್ 51 ಇದೆ, ಲಾಸ್ಟ್ ನಂಬರ್ 100 ಇದೆ. 100 ಪ್ಲಸ್ 51 ಎಷ್ಟಾಗತ್ತೆ? 151 ಆಗುತ್ತೆ. ಅದೇ ರೀತಿ ಸೆಕೆಂಡ್ ಲಾಸ್ಟ್ ಆಡ್ ಮಾಡಿ 99 ಪ್ಲಸ್ 52 ಎಷ್ಟಾಗತ್ತೆ? 151. ಅದೇ ರೀತಿ ಥರ್ಡ್ ಲಾಸ್ಟ್ ಒನ್ ಆಡ್ ಮಾಡಿ 98 ಪ್ಲಸ್ 53 ಅದು ಕೂಡ 151 ಬರುತ್ತೆ. ಯಾಕಂದ್ರೆ ಒನ್ ನಂಬರ್ ಇನ್ಕ್ರೀಸ್ ಆಗ್ತಿರುತ್ತೆ, ಒನ್ ನಂಬರ್ ಡಿಕ್ರೀಸ್ ಆಗ್ತಿರುತ್ತೆ. ಸಮ್ ಆಲ್ವೇಸ್ 151 ಬರುತ್ತೆ. ಸೊ ಸಮ್ ಏನಾಗ್ತಿದೆ? 151 ಬರ್ತಿದೆ. ದಟ್ ಇಸ್ ಕಾನ್ಸ್ಟೆಂಟ್. ಈಗ ಯೋಚನೆ ಮಾಡಿ, 51 ಇಂದ 100 ವರೆಗೂ 50 ನಂಬರ್ ಇದೆ. ಅದನ್ನ ಎಷ್ಟು ಪೇರ್ಸ್ ಆಗಿ ಕನ್ವರ್ಟ್ ಮಾಡಬಹುದು ಈ ತರದ್ದು ಅಂತ ಹೇಳಿದ್ರೆ 25 ಪೇರ್ಸ್ ಆಗಿ ಕನ್ವರ್ಟ್ ಮಾಡಬಹುದು. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್. ದಟ್ ಈಸ್ ದ ಟ್ರಿಕ್. 25 ಒನ್ಸ್ 25 ಆಗುತ್ತೆ, 5 ಬರ್ದು 2 ಕ್ಯಾರಿ. 25 5 125 ಆಗುತ್ತೆ, 2 ಆಡ್ ಮಾಡಿದ್ರೆ 127. 7 ಬರ್ದು ಅಗೈನ್ 12 ಕ್ಯಾರಿ. 25 ಒನ್ಸ್ 25 ಪ್ಲಸ್ 12 ಆಡ್ ಮಾಡಿದ್ರೆ 37 ಆಗುತ್ತೆ. ಸೊ 3775 ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ರೀತಿಯಾಗಿ ಶಾರ್ಟ್ ಟ್ರಿಕ್ ಅಲ್ಲಿ ಈ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡಬಹುದು. ಪ್ರೀವಿಯಸ್ ಇಯರ್ಸ್ ಅಲ್ಲಿ ಈ ತರದ ಕಾನ್ಸೆಪ್ಟ್ಸ್ ಮೇಲೆ ಕ್ವಶನ್ಸ್ ನ ಕೇಳಿದ್ದಾರೆ. ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. ಸೊ ಇನ್ ಅ ಸರ್ಟೈನ್ ಟೌನ್ 25% ಫ್ಯಾಮಿಲಿ ಓನ್ ಎ ಸೆಲ್ ಫೋನ್ ಅಂತ ಹೇಳಿದ್ದಾರೆ. 15% ಫ್ಯಾಮಿಲಿ ಓನ್ ಎ ಕಾರ್ ಅಂತ ಹೇಳಿದ್ದಾರೆ. ಫಸ್ಟ್ ಒನ್ ಬೈ ಒನ್ ಅನಲೈಸ್ ಮಾಡ್ತಾ ಹೋಗೋಣ ನೋಡಿ. ಇದನ್ನ ವೆನ್ ಡಯಾಗ್ರಾಮ್ ಹಾಕೋಣ, ಈಸಿಲಿ ಅರ್ಥ ಆಗುತ್ತೆ. ಎಷ್ಟು ಪರ್ಸೆಂಟ್ ಫ್ಯಾಮಿಲಿ ಹತ್ರ ಸೆಲ್ ಫೋನ್ ಮತ್ತೆ ಕಾರ್ ಇದೆ ಅನ್ನೋ ಪರ್ಸೆಂಟೇಜ್ ಹೇಳಿದ್ದಾರೆ. ಸೊ ಫಸ್ಟ್ ನಾನು ಯಾವ್ದನ್ನ ಕನ್ಸಿಡರ್ ಮಾಡ್ತೀನಿ? ಸೆಲ್ ಫೋನ್ ತಗೋತೀನಿ. ಸೆಲ್ ಫೋನ್ ಎಷ್ಟು ಪರ್ಸೆಂಟ್ ಫ್ಯಾಮಿಲಿ ಹತ್ರ ಇದೆ ಅಂದ್ರೆ 25% ಫ್ಯಾಮಿಲಿ ಹತ್ರ ಇದೆ ಈ ಟೌನ್ ಅಲ್ಲಿ. ಅಂಡ್ ಕಾರ್ ಎಷ್ಟು ಫ್ಯಾಮಿಲಿ ಹತ್ರ ಇದೆ ಅಂತ ಹೇಳಿದ್ರೆ 15% ಫ್ಯಾಮಿಲಿ ಹತ್ರ ಇದೆ. ಕಾರ್ 15% ಫ್ಯಾಮಿಲಿ ಹತ್ರ ಇದೆ. ಅಂಡ್ ನೆಕ್ಸ್ಟ್ ಏನ್ ಹೇಳಿದಾನೆ? 65% ಆಫ್ ಫ್ಯಾಮಿಲಿ ಓನ್ ನೀದರ್ ಕಾರ್ ನಾರ್ ಸೆಲ್ ಫೋನ್ ಅಂತ ಹೇಳ್ತಿದ್ದಾನೆ. ಸೊ ಇದನ್ನ ನಾನು ಇಲ್ಲೇ ಅಟ್ಯಾಚ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಎಷ್ಟು ಪರ್ಸೆಂಟ್ ಫ್ಯಾಮಿಲಿ ಹತ್ರ ಸೆಲ್ ಫೋನು ಕಾರ್ ಇದೆ ಪರ್ಸೆಂಟೇಜ್ ಅಲ್ಲಿ ಹೇಳಿದಾನೆ. ಎಷ್ಟು ಪರ್ಸೆಂಟೇಜ್ ಫ್ಯಾಮಿಲಿ ಹತ್ರ ಇಲ್ಲ ನಾನು ಬರ್ಕೋಬೇಕು, ನಾಟ್ ಓನ್. ಎಷ್ಟು ಪರ್ಸೆಂಟೇಜ್ ಫ್ಯಾಮಿಲಿ ಹತ್ರ ಇಲ್ಲ ಅದನ್ನ ಹೇಗೆ ಬರ್ಕೊಳ್ಳೋದು ಅಂದ್ರೆ ನೋಡಿ. ಸೊ ಇಲ್ಲಿ ಟೋಟಲ್ 100% ಸೆಲ್ ಫೋನ್ ಅಂತ ತಗೊಂಡ್ರೆ, ಸೊ 25% ಫ್ಯಾಮಿಲಿ ಹತ್ರ ಇದೆ ಅಂದ್ರೆ ಇನ್ನ 75% ಫ್ಯಾಮಿಲಿ ಹತ್ರ ಏನಿರಲ್ಲ, ಸೆಲ್ ಫೋನ್ ಇರಲ್ಲ ಅಂತ ನಾನು ಬರ್ಕೊಬಹುದು. ಸೊ ಅದೇ ರೀತಿ ಕಾರನ್ನ ನಾನು 100% ಅಂತ ತಗೊಂಡ್ರೆ 15% ಫ್ಯಾಮಿಲಿ ಹತ್ರ ಇದೆ ಅಂದ್ರೆ, ಸೊ ಇನ್ ಎಷ್ಟು ಪರ್ಸೆಂಟ್ ಫ್ಯಾಮಿಲಿ ಹತ್ರ ಇಲ್ಲ ಅಂತ ಹೇಳ್ಬೋದು? ಕಾರ್, ದಟ್ ಇಸ್ 85% ಫ್ಯಾಮಿಲಿ ಹತ್ರ ಇಲ್ಲ ಅಂತ ಹೇಳ್ಬೋದು. ಈಗ ಇದಕ್ಕೆ ಕನೆಕ್ಟ್ ಮಾಡಿ, 65% ಫ್ಯಾಮಿಲಿ ಓನ್ ನೀದರ್ ಸೆಲ್ ಫೋನ್ ನಾರ್ ಕಾರ್ ಅಂತ ಹೇಳ್ತಿದಾರಲ್ವಾ, ಇದನ್ನ ನಾನು 65% ಅಂತ ಬರ್ಕೋಬಹುದು. ಈ ರೀತಿ ಅನಲೈಸ್ ಮಾಡ್ಬೇಕಾಗತ್ತೆ. ದೆನ್ ಈ 500 ಫ್ಯಾಮಿಲೀಸ್ ಓನ್ ಬೋತ್ ಸೆಲ್ ಫೋನ್ ಅಂಡ್ ಕಾರ್ ಅಂದ್ರೆ ಈ ಪಾರ್ಟ್ ನ ಕೊಟ್ಟಿದ್ದಾರೆ. ಸೆಲ್ ಫೋನು ಕಾರ್ 500 ಜನದ ಹತ್ರ ಇದೆ ಅಂತ ಹೇಳಿದ್ದಾರೆ. ದೆನ್ ಟೋಟಲ್ ನಂಬರ್ ಆಫ್ ಫ್ಯಾಮಿಲೀಸ್ ಇನ್ ದ ಟೌನ್ ಅಂತ ಹೇಳಿದ್ದಾರೆ. ಇದನ್ನ ಫೈನಲಿ ಫೈಂಡ್ ಔಟ್ ಮಾಡೋಣ ಬನ್ನಿ. ನೋಡಿ, ಇಲ್ಲಿ ನಮ್ಗೊಂದು ಡೇಟಾ ಕೊಟ್ಟಿದ್ದಾರೆ. ಜನದ ಹತ್ರ, ಎಷ್ಟು ಪರ್ಸೆಂಟೇಜ್ ಜನದ ಹತ್ರ ಸೆಲ್ ಫೋನ್ ಇಲ್ಲ, ಕಾರ್ ಇಲ್ಲ ನನಗೆ ಗೊತ್ತಾಗಿದೆ. ಈ ಡೇಟಾ ಇಂದಾನೆ ಇದನ್ನ ಬರ್ಕೊಂಡಿದ್ದೀನಿ. ಸೊ ಇದನ್ನ ನೋಡಿ, ಓನ್ಲಿ ಸೆಲ್ ಫೋನ್ ಯಾರ ಹತ್ರ ಇಲ್ಲ ಅಂತ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಈ 75% ಅಲ್ಲಿ ಕಾರ್ ಇಲ್ದೇ ಇರೋರು ಇದಾರೆ, ಸೆಲ್ ಫೋನ್ ಇಲ್ದೇ ಇರೋರು ಇದಾರೆ. ಓವರ್ ಆಲ್ 75% ಅಲ್ಲಿ ಓನ್ಲಿ ಸೆಲ್ ಫೋನ್ ಎಷ್ಟು ಜನದ ಹತ್ರ ಇಲ್ಲ ನೋಡೋಣ. ಓನ್ಲಿ ಸೆಲ್ ಫೋನ್ ಅಂದ್ರೆ ನಾನು ಈ ರೀತಿ ಬರ್ಕೋಬಹುದು. ದಟ್ ಇಸ್ 75% ಮೈನಸ್ 65, ದಟ್ ಇಸ್ 10% ಅಂತ ಬರ್ಕೋಬಹುದು. ಅದೇ ರೀತಿ ಓನ್ಲಿ ಕಾರ್ ಯಾರ ಹತ್ರ ಇಲ್ಲ ಅಂತ ಹೇಳಿದ್ರೆ ಈ ರೀಜನ್ ಅನ್ನ ನಾನು ಸೆಲೆಕ್ಟ್ ಮಾಡ್ಕೋಬಹುದು. ದಟ್ ಇಸ್ ಓನ್ಲಿ ಕಾರ್ ಎಷ್ಟು ಪರ್ಸೆಂಟೇಜ್ ಜನದ ಹತ್ರ ಅಂತ ಹೇಳಿದ್ರೆ 85 ಮೈನಸ್ 65,
ದಟ್ ಇಸ್ 20%. ಸೊ ನಾನು ಯಾಕೆ ಇದನ್ನ ಸಪ್ರೇಟ್ ತಗೋತಾ ಇದ್ದೀನಿ ಅಂದ್ರೆ, ಈಗ ಬೋತ್ ತಗೋತಾ ಇದ್ದೀನಿ. ಎರಡೂ ಇಲ್ದೇ ಇರೋರು ಎಷ್ಟು ಪರ್ಸೆಂಟ್ ಅಂತ ಹೇಳಿದ್ರೆ 65%. ಸೊ ನಾನು ಇಲ್ಲೂ ತಗೊಂಡಿದ್ರೆ ರಿಡೆಂಡೆಂಟ್ ಆಗೋದು. ಸೊ ನಾನು ಎರಡು ಸೆಪರೇಟ್ ತಗೊಂಡು ಆಮೇಲೆ ಬೋತ್ ಕನ್ಸಿಡರ್ ಮಾಡಿದೀನಿ. ಟೋಟಲ್ ಎಷ್ಟು ಪರ್ಸೆಂಟೇಜ್ ಆಗುತ್ತೆ? 65 ಪ್ಲಸ್ 20 85, 85 ಪ್ಲಸ್ 10 95. ಸೊ ಈ 95% ಹತ್ರ ಅಟ್ಲೀಸ್ಟ್ ಸೆಲ್ ಫೋನ್ ಇರಲ್ಲ, ಅಥವಾ ಕಾರ್ ಇರಲ್ಲ, ಅಥವಾ ಎರಡೂ ಇರಲ್ಲ. ಸೊ ದಟ್ ಪರ್ಸೆಂಟೇಜ್ ಇಸ್ 95%. ಇನ್ ರಿಮೈನಿಂಗ್ 5% ನಾವೇನ್ ಹೇಳ್ಬೋದು ಅಂದ್ರೆ, ಎರಡೂ ಇರುತ್ತೆ ಅಂತ ಹೇಳ್ಬೋದು. ಇದು 95% ಆಗಿದೆ ಅಂದ್ರೆ ದಿಸ್ ಬಿಕಮ್ 5%. ಎರಡೂ ಇರೋದು 5%. ಅಟ್ಲೀಸ್ಟ್ ಸೆಲ್ ಫೋನು ಅಥವಾ ಕಾರ್ ಇಲ್ಲದೆ ಇರೋದು 95%. ಐದರ್ ಕಾರ್ ಇರಲ್ಲ, ಆರ್ ಸೆಲ್ ಫೋನ್ ಇರಲ್ಲ, ಅಥವಾ ಎರಡೂ ಇರಲ್ಲ. ದಟ್ ಇಸ್ 95%. ಇನ್ನು ರಿಮೈನಿಂಗ್ 5% ಏನಾಗಿರುತ್ತೆ? ಎರಡು ಇರೋದೇ ಆಗಿರುತ್ತೆ. ದಟ್ ಇಸ್ 5% ವ್ಯಾಲ್ಯೂ 500 ಆಗಿರುತ್ತೆ ಅಂತ ನಾವು ಅನಲೈಸ್ ಮಾಡ್ಬೋದು. ದೆನ್ ಫೈನಲಿ ವಾಟ್ ಈಸ್ ದ ಕ್ವಶನ್? ಟೋಟಲ್ ಫ್ಯಾಮಿಲಿ ಇನ್ ದ ಟೌನ್ ಅಂತ ಹೇಳಿದ್ದಾರೆ. 5% ವ್ಯಾಲ್ಯೂ ಎಷ್ಟಿದೆ ಅಂದ್ರೆ 100% ವ್ಯಾಲ್ಯೂ ಎಷ್ಟಾಗುತ್ತೆ? ಕ್ರಾಸ್ ಮಲ್ಟಿಪ್ಲೈ ಮಾಡಿ. 500 ಇಂಟು 100 division 5. So 5 1 times, 5 10 times. 100 into 100, that is 10,000. ಸೊ ಆ ಟೌನ್ ಅಲ್ಲಿ 10,000 ಫ್ಯಾಮಿಲಿ ಇದೆ ಅಂತ ಹೇಳ್ಬೋದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಈ ರೀತಿಯಾಗಿ ಕ್ವಶನ್ ಗಳಿರುತ್ತೆ ನಿಮ್ಮ ಅಪ್ಕಮಿಂಗ್ ಎಕ್ಸಾಮ್ಸ್ ಗಳಲ್ಲಿ. ಸೊ ಇದು ಹೆಲ್ಪ್ ಆಗಿದೆ ಅಂತ ಅನ್ಸುತ್ತೆ ಪ್ರಾಬಬ್ಲಿ. ಸೊ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.